ಎಲ್ಲರಿಗೂ ನಮಸ್ಕಾರ, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ PRJಗೆ. ಇವತ್ತು ನಾನು ಮೊಟ್ಟೆ ಹೇಗೆ ಬೇಯಿಸೋದು ಅಂತ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಬೇಯಿಸೋದಕ್ಕೆ ಬರಲಿಲ್ಲ ಅಂದರೂ ಅದನ್ನ ಹೇಳ್ಕೊಡೋದು ಇನ್ನೊಂಥರ ಕಲೆ. ಸೊ ಅದನ್ನೇ ನಾನಿವತ್ತು ಮಾಡಿಕೊಟ್ಟಿರೋದು. ನೋಡೋಣ ಬನ್ನಿ ಹೆಂಗೆ ಮೊಟ್ಟೆ ಬೇಯಿಸೋದು ಅಂತ. ಮೊಟ್ಟೆ ಬೇಯಿಸೋದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೊಟ್ಟೆ. ಆ್ಯಕ್ಚುಲಿ ನನ್ನ ಹತ್ರ ಮೂರು ಮೊಟ್ಟೆ ಇದೆ. ಒಂದು ಎಕ್ಸ್ಟ್ರಾ ಮೊಟ್ಟೆ ಹೆಂಗೆ ಬಂತು ಅಂತ ಯಾರೂ ಕೇಳೋಂಗಿಲ್ಲ. ಕೋಳಿ ಮೊಟ್ಟೆ ಬಗ್ಗೆ ಗುರು ನಾವು ಮಾತಾಡ್ತಾ ಇರೋದು. ನೆಕ್ಸ್ಟು ಈ ಥರ ಒಂದು ತಪ್ಪಲೆ ಬೇಕು. ಆಮೇಲೆ ಇದಕ್ಕೆ 3 ಲೋಟ ನೀರು ಹಾಕಬೇಕು. 1 2 2.5 ಸಾಕು. 3 ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಇವಾಗ 3 ಮೊಟ್ಟೆನೂ ಇದ್ರೊಳಗೆ ಹಾಕಬೇಕು. 1 2 3. ಗ್ಯಾಸೇ ಹಚ್ಚಿಲ್ಲ ಗುರು. ಇವಾಗ ಒಂದು ಚಿಕ್ಕ ಈರುಳ್ಳಿ ತೊಗೊಂಡು ಅದನ್ನ ಕಟ್ ಮಾಡಿ ಅದರೊಳಗೆ ಹಾಕಬೇಕು. ಅದರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಅದು ಹೆಂಗೆ ಬೇಯುತ್ತೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಮನೇಲಿ ಹೇಳ್ಕೊಟ್ಟವ್ರು ಹಿಂಗೆ ಮಾಡಬೇಕು ಅಂತ ಹಂಗೆ ಮಾಡ್ತೀನಿ ಅಷ್ಟೇ. ನೋಡೋಣ ಎಷ್ಟು ಬೇಗ ಬೇಯುತ್ತೆ ಅಂತ. ಸಾಕನ್ಸುತ್ತೆ ಇಷ್ಟೇ ಹಾಕಿ ನೋಡೋಣ. ಟುಬುಕ್ 2 ಈರುಳ್ಳಿನೂ ಹಾಕಿದ್ದೀನಿ. ಈಗ ಚೂರು ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಾಯಿತು. ಇವಾಗ ಒಂದು 15 ಮಿನಿಟ್ಸ್ 15 ನಿಮಿಷ ಆದಮೇಲೆ ಬೆಂದಿರುತ್ತಾ ಇಲ್ವಾ ನೋಡೋಣ. 15 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಬೆಂದಿರಬೇಕು. 15 ನಿಮಿಷಕ್ಕಿಂತ ಜಾಸ್ತಿ ಆಗಿದೆ ಟೈಮ್. ಈಗ ನೀರೇ ಫುಲ್ ಕಡಿಮೆ ಆಗೋಗಿದೆ. ಫಸ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ. ಆಮೇಲೆ ಇದನ್ನು ಆರಕ್ಕಿಡೋಣ. ಇಲ್ಲಿ ತಣ್ಣೀರು ಇಟ್ಟಿದ್ದೀನಿ. ಇವಾಗ ಇದ್ರೊಳಗಿಂದ ತೆಗೆದುಬಿಟ್ಟು ಇದಕ್ಕೆ ಹಾಕೋಣ. ನೀರು ನೋಡ್ರಿ ಫುಲ್ಲು ಬ್ರೌನ್ ಆಗ್ಬಿಟ್ಟೈತೆ. ಇವಾಗ ಒಂದು 5 ನಿಮಿಷ ಬಿಟ್ಟು ಇದನ್ನ ಓಪನ್ ಮಾಡ್ತೀನಿ. ಬೆಂದಿರುತ್ತಾ ಇಲ್ವ ನೋಡೋಣ. ಬೆಂದಿದ್ರೆ ಸಾಕು ಗುರು, ಇಲ್ಲಾಂದರೆ ಶೇಪ್ ಔಟ್ ಆಗೋಗುತ್ತೆ. 5 minutes later. ಇವಾಗ ಇದನ್ನು ಓಪನ್ ಮಾಡೋ ಟೈಮು. ಬೆಂದಿದೆಯಾ ಇಲ್ವಾ ನೋಡೋಣ. ಬೆಂದಿದೆ. ಮಿಷನ್ ಸಕ್ಸಸ್ಫುಲ್. 3ನೇದು ಮತ್ತು ಕೊನೆಯದು. 3 ಮೊಟ್ಟೆನೂ ತುಂಬ ಚೆನ್ನಾಗಿ ಬೆಂದಿದೆ. ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ. 1 2 3 ಟ್ಯಾನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಫಸ್ಟ್ ಟೈಮ್ ಇಷ್ಟು ಪರ್ಫೆಕ್ಟಾಗಿ ಬೇಯಿಸಿದ್ದೀನಿ. ನಿಮಗೂ ಏನಾದರೂ ಇದೇ ಥರ ಬೇಯಿಸ್ಬೇಕು ಅಂದರೆ ನಾನು ಹೆಂಗೆ ಮಾಡಿದ್ನೋ ಸೇಮ್ ಅದೇ ಥರ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇಷ್ಟೇ ಇವತ್ತಿನ ವೀಡಿಯೋಗೆ. ನಿಮ್ಗೇನಾದರೂ ಈ ಮೊಟ್ಟೆ ವ್ಲಾಗ್, ಮೊಟ್ಟೆ ವೀಡಿಯೋ, ಮೊಟ್ಟೆ ಬೇಯಿಸೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನಾದರೂ ಒಂದು ಮಾಡ್ತಾ ನಿಮ್ಮ ಮುಂದೆ ನಾನು ಬರ್ತೀನಿ. ಸೊ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.